ಇಟ್ಟಂಗಿ ಹಚ್ಚಿ ಹೊಡೆದಾರ. ಅವು ಇಟ್ಟಂಗಿಗಳು ಇಲ್ಲೇ ಅವ. ಕೈ ಮುರಿದ, ಇದು ಬೊಟ್ಟು ಮುರಿದ. ಈ ಬೊಟ್ಟಿಗೆ ಇಟ್ಟಂಗಿ ಹಚ್ಚಿ ಗುದ್ದ್ಯಾರ. ಕಂಪ್ಲೇಂಟ್ ಕಾಪಿ ಕೊಟ್ಟಿದೆ. FIR ಮಾಡ್ತೀನಿ ಅಂದ್ರೆ PA ನಾನು ಗಾಂಧಿಗಂಜ್ ಪೊಲೀಸ್ ಸ್ಟೇಷನ್ದಾಗೆ ಇದ್ದ. SP ಸರ್ ಅವ್ರು ವಾಟ್ಸಪ್ಪಿಗೂ ಹಾಕಿನಿ. ಅಡಿಷ್ನಲ್ SP ಅವರಿಗೂ ಡೈರೆಕ್ಟ್ ಕಾಂಟ್ಯಾಕ್ಟ್ ಮಾಡೀನಿ, ಫೋನ್ ಮಾಡಿ. ಇದು ನಮ್ಮಂಥ ಸೋಷಿಯಲ್ ವರ್ಕರ್ಸರಿಗೆ ಹಿಂಗಾದ್ಮೇಲೆ ಇನ್ನು ಮಾಮೂಲಿ ಸರ್ವೇ ಸಾಮಾನ್ಯರದ ಜನರದ ವ್ಯವಸ್ಥೆ ಏನಾಗಿರ್ಬಾರ್ದು ಅನ್ನೋದೇ ನನ್ನದೊಂದು ಉದ್ದೇಶ. ನೀವು ಎಷ್ಟು ಬೇಕಾದ್ರೂ ಕಟ್ತಾರೆ, ನಿಮ್ಮ ಜಾಗ ಅದ, ನಿಮ್ಮ ಪರ್ಸ್ನಲ್ ಜಾಗ ಅದ, ಬಟ್ ಎಷ್ಟು ರಿಜಿಸ್ಟ್ರೇಷನ್ ಅದ ಅಷ್ಟ್ರಾಗಿರ್ರಿ. ಎಕ್ಸ್ಟ್ರಾ ದುಡ್ಡು ತೊಗೊಂಡು ಖರೀದಿ ಮಾಡ್ಲಿಕ್ಕೆ ಹೋಗಬೇಡ್ರಿ. ಸರಿ ಅಲ್ಲ, ಬಿದ್ದಿರ್ಲಲ್ಲಪ್ಪ ಜಾಗ ಇದ್ರೆ 4 ಮಂದಿಗೆ ಸರಿಗೆ ಆಯ್ತದಲ್ಲ. ಇದರ ನಂದೇನರ ಓನ್ ಅದನ 4 ಮಂದಿಗೆ ಒಳ್ಳೇದಾಗಬೇಕಂತ ಸೋಷಿಯಲ್ ವರ್ಕ್ ಮಾಡಿದ್ದೆ. ಇದಕ್ಕೆ ತಪ್ಪಿಗಾಗಿ ಈಕಿ ಒಬ್ಬಾಕಿಗೆ ಹಿಂದಕ್ಕೆ ಹಾಕಿದ್ರೆ ಯಾರೂ ಬರಲ್ರು ಅಂತ ಗಲ್ಲಿ ಮಂದಿಗೆಲ್ಲ ಅಂಜಿಸಿ ಅವ್ರಲಿಂದ ಬಯಾನ್ಗಳೆಲ್ಲ ಉಲ್ಟಾ ಮಾಡಿ ನನ್ನ ವಿರುದ್ಧಾಗಿ ಎತ್ಕಟ್ಟ ಕೆಲಸ ಮಾಡಿ ಈಗ ನಿನ್ನೆ ನಾನು CMCಗೆ ಹೋಗಿ ಕಂಪ್ಲೇಂಟ್ ಕೊಟ್ಟು ಬರ್ತಾ ಇದ್ದೀನಿ. ಆವಾಗ ನನ್ನ ಮೇಲೆ ಹಲ್ಲೆ ಮಾಡಿ ಸುಮಾರು 4:15ರಿಂದ 5 ಗಂಟೆವರೆಗೂ ಇಲ್ಲೇ ಹಲ್ಲೆಗೆ 5 ನಿಮಿಷಕ್ಕೇನೋ ನಾನು ಪೊಲೀಸ್ ಸ್ಟೇಷನಲ್ಲಿ ಮೂರ್ಛೆ ಹೋಗಿದ್ದೆ. ಪೊಲೀಸ್ ಸ್ಟೇಷನ್ ಅವರು CPI ಅವರು ನನಗೆ ಆಟೋ ಮಾಡಿ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡ್ಯಾರ. ಅಲ್ಲಿಂದ ಈತನ ಹಾಸ್ಪಿಟಲ್ದಾಗಿದ್ದೆ. ಇವಾಗ ಜಸ್ಟ್ ಪೊಲೀಸ್ ಸ್ಟೇಷನ್ಗೆ ಬರಮ್ಮ ಅಂದರು. ಹೋಗಿ FIR ಮಾಡಿ ಹೊಂಟೀನಿ. ಇನ್ನು ಬಾಕಿದು ಏನದ, ಇದು ನ್ಯಾಯಬದ್ಧವಾಗಿ CMC ಕಮಿಷನರ್ ಕೂಡ ಆಗಲಿ, ನಮ್ಮ ಬೀದರಿಗೆ ಇಬ್ಬರಿಬ್ಬರು MLAಗಳು ಮಿನಿಸ್ಟ್ರುಗಳಿದ್ದು ವೇಸ್ಟ್. ಒಂದು ಪೈಸದ ಕೆಲಸ ಇಲ್ಲ. ಸಾರ್ವಜನಿಕರು ಫೋನ್ ಮಾಡಿದ್ರೆ ಎತ್ತಂಗಿಲ್ಲ, ಮಿನಿಸ್ಟ್ರುಗಳು ಮಾತಾಡಂಗಿಲ್ಲ. ಬರೀ ಅವರು ನೋಡು ನಾಲಿ ಮತ್ತೆಂಥದ್ದು ಮಾಡಿದ್ರೆ ಭೀ ಸರಿ ಮಾಡಬೇಕು, ಪದ್ಧತಿ ಪ್ರಕಾರ ಮಾಡಬೇಕು, ಸ್ಟೇಟ್ ಮಾಡಬೇಕು, ಏನು ಭೀನೇ ಇಲ್ಲ. 20 ಫೀಟ್ ಎಲ್ಲರ ರೋಡ್ ಬಿಟ್ಟಿನಿ ನೋಡಿರೇನ್ರಿ? 20 ಫೀಟ್ ರೋಡ್ ಬಿಟ್ಟಿನಿ ಅಂತ ಹೇಳಿ ಈ ಥರ ಒಂಥರಗಳು ಮಾಡಿ 30 ಬಿಡ್ತೀರಾ, 30 ಬಿಡ್ರಿ. ನಾವರ ಹೊಡಿಲಿಕ್ಕೆ ರೆಡಿ ಇದ್ರ ಹೊಡೀರಿ. ಬಟ್ ಕಾನೂನುಬದ್ಧವಾಗಿ ಏನು ಕೆಲಸ ಮಾಡೋದ ಅದು ಮಾಡಬೇಕು. ಇಲ್ಲಿ ನೋಡ್ರಿ, ಈಗ ಇದು ನನ್ನ ಕೈ ಈ ಹಾಲತ್ ಇದು ನೋಡ್ರಿ. ಇದು ಕೈ ಎಷ್ಟು ಬೆಂಡ್ ಆಗಲ್ಲ ಹೋಗ್ಯದ, ಚಾಕ್ಲೇಟ್ ಕಲರ್ ಆಗ್ಯದ. ಹೊಟ್ಟಿದಾಗ ಇಟ್ಟಂಗಿ ಚೋಡ್ದಿನ ಕಡಿಂದು ಪರ್ಸ್ನಲ್ ಬ್ಲೀಡಿಂಗ್ ಆಗ್ಲತ್ತದ. ಇದಕ್ಕೆಲ್ಲ ಯಾರು ಹೊಣೆಗಾರರು? ಇವ್ರು MP MLAಗಳು ಫೋನ್ ಮಾಡಿದ್ರೆ ಎಬ್ಸಂಗಿಲ್ಲ, ಅವ್ರಿಗೆ ಸಂಬಂಧ ಇಲ್ಲ. ಅವ್ರು ಓಟಿಗೆ ಮಾತ್ರ ಬರ್ತಾರೆ. CMC ಕಮಿಷನರ್ ಆಫೀಸ್ಗೆ ಹೋದ್ರೆ ಕಮಿಷನರ್ ಭೇಟಿ ಆಗಂಗಿಲ್ಲ, ಒಂದು ಕಂಪ್ಲೇಂಟ್ ತಕೊಂಬಂಗಿಲ್ಲ. ಫೋನ್ ಮೇಲೆ ಮಾತಾಡಿದ್ರೆ ಕಂಪ್ಲೇಂಟ್ 20 ತಾರೀಕು ಒಂದ್ಸರಿ ಕೊಟ್ಟಿನಿ, 26 ತಾರೀಕಿಗೆ ಒಂದ್ಸರಿ ಕೊಟ್ಟಿನಿ. ಮೌಖಿಕವಾಗಿ ಫೋನ್ ಮಾಡಿ ಕೂಡ ಅವರು ವಾಟ್ಸಪ್ಪಿಗೆ ಕೂಡ ಮೆಸೇಜ್ ಕಳಿಸಿದ್ದೀನಿ. ಫೋನ್ ಎಬ್ಸಲಾರ್ದ್ರೆ ಪದೇ ಮಾಡಿ ಟಾರ್ಚರ್ ಕೊಟ್ಟು ಫೋನ್ ಎಬ್ಸೋ ಹಾಗೆ ಮಾಡೀನಿ. ಆದರೂ ಇಲ್ಲಿವರೆಗೂ ಯಾವುದೇ ಆಫೀಸರ್ ಬಂದು ಇಲ್ಲೇನು ಮಾತಾಡಿಲ್ಲ. ಹಲ್ಲೆ ಮಾಡಿನವರು ರೇಣುಕಾ, ರಾಮಲು ತಂದೆ ಲಕ್ಷ್ಮಣ, ಅವ್ರದ್ದು 2 ಮಕ್ಕಳು ಸೌಂದರ್ಯ, ಐಶ್ವರ್ಯ, ವೆಂಕಟ, ಲಕ್ಷ್ಮಿ, ಕವಿತಾ, ಇಷ್ಟು ಜನ ಆಗಿ ಹಲ್ಲೆ ಮಾಡಿ. ಕಮಿಷನರು ಜಸ್ಟ್ ಬರ್ತೀನಮ್ಮ. ಇಲ್ಲಿವರೆಗೂ ಒಂದು ಆ್ಯಕ್ಷನ್ ಇಲ್ಲ. 20ನೇ ತಾರೀಕುವರೆಯಿಂದ ಕಂಟಿನ್ಯೂ ಕಂಪ್ಲೇಂಟ್ಗಳದ. ಡೈಲಿ ಹೋಗ್ತೀನಿ CMC. ಇದಕ್ಕೆ ನ್ಯಾಯ ಬೇಕು. ಅವ್ರದ್ದು ಎಷ್ಟು ರಿಜಿಸ್ಟ್ರಿ ಇದೆ ಅಷ್ಟೇ ಕಟ್ಕೋಬೇಕು. ಎಕ್ಸ್ಟ್ರಾ ಓನರ್ ಮಾಡಿದ್ರು ಕೂಡ ಕಟ್ಕೋಬಾರ್ದು. ಯಾಕಂದ್ರೆ 10 ಫೀಟ್ 20 ಫೀಟ್ ಮಾರೋ ಹಾಗಿಲ್ಲ. ಮಾರಿದ್ರೂ ರೋಡಿಗೂ ನ್ಯಾಯ ಆಗಬೇಕು, ಓನರಿಗೂ ನ್ಯಾಯ ಆಗಬೇಕು. ನಮಗೂ ಒಂದು ಬೆಣ್ಣೆ ಹಚ್ಚಿ ಅವ್ರಿಗೆ ನ್ಯಾಯ ಮಾಡ್ತಾ ಅಂದ್ರೆ ಇದು ತಪ್ಪು. ಒಂದು ಕಣ್ಣಿಗೆ ಸುಣ್ಣ, ಒಂದು ಕಣ್ಣಿಗೆ ಅದು ಏನೋ ಅಂತಾರಲ್ಲ, ಆ ಪದ್ಧತಿ ಆಗಬಾರ್ದು. ನ್ಯಾಯ ಕರೆಕ್ಟಾಗಿ ಆಗಬೇಕು. ನೀವು ಕಾನೂನು ಪ್ರಕಾರ ಹೋಯ್ತೀರಾ, 20 ಫೀಟ್ ರೋಡ್ ಒಪ್ತೀರಾ? ಯಾರಾದರೂ ಕೊಡ್ರಪ್ಪ, 30 ಫೀಟ್ ರೋಡ್ ಕೊಡ್ರಿ, ನಡೀದ್ದೇವು. ಪ್ರಶ್ನೆ ನೀವು ಎಷ್ಟು ಜಾಗ ಕೊಡ್ತೀರಂಬೋದಿಲ್ಲ, ಪ್ರಶ್ನೆ ನೀವು ಎಷ್ಟು ರಿಜಿಸ್ಟ್ರೇಷನ್ ಮಾಡ್ಕೊಂಡಿರಿ ಅದರಲ್ಲಿ ಇರಬೇಕು. ಅದಕ್ಕೆ ಮಿಕ್ಕಿ ನೀವು ಹೆಚ್ಚಿಗೆ ಬರ್ತೀರಿ ಅಂದರೆ ಇದು ಕಾನೂನು ರೀತಿದಾಗ ತಪ್ಪದ. ನಾವು ಕಾನೂನು ಬಗ್ಗೆದಾಗೆ ಮಾತಾಡ್ಬೇಕತ್ತು. ಕಾನೂನು ಬಿಟ್ಟು ಮಾತಾಡೋದು ಸರಿಯಲ್ಲ. ಹೊಲಸು ಬೈಗಳು ಮಾತಾಡೋದು ಸರಿಯಲ್ಲ. ನೀವು ಬಂದು ಇಷ್ಟು ಜನ ಒಮ್ಮೆ ಹಲ್ಲೆ ಮಾಡ್ತೀರಿ ಒಬ್ಬಕ್ಕಿನ ಮೇಲೆ ಅಂದ್ರೆ ಇದು ಯಾವ ನ್ಯಾಯ ರೀ?